ನಮಸ್ಕಾರ. BNSನ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನಾನಿವತ್ತು. ಟುಡೇ ಐ ಆಮ್ ಡಿಸ್ಕಸಿಂಗ್ ಸೆಕ್ಷನ್ 106. 106 ಬಗ್ಗೆ ನಿಖರವಾಗಿ ನಿಮ್ಮ ಸಿಲೆಬಸ್ನಲ್ಲಿ ಹೇಳಲಾಗಿದೆ. ಎಸ್ಪೆಷಲಿ ನೆಗ್ಲಿಜೆನ್ಸ್ ಮತ್ತು ಹಿಟ್ ಆ್ಯಂಡ್ ರನ್ ಕೇಸಸ್ ಬಗ್ಗೆ ಮಾತಾಡ್ತೀವಿ ನಾವು. ವಿ ಆರ್ ಟಾಕಿಂಗ್ ಅಬೌಟ್ ದಿ ನೆಗ್ಲಿಜೆನ್ಸ್ ಆ್ಯಂಡ್ ಹಿಟ್ ಆ್ಯಂಡ್ ರನ್ ಕೇಸಸ್. ಹಿಟ್ ಆ್ಯಂಡ್ ರನ್ ಕೇಸಸ್ ಇದನ್ನು ನಾವು ಈ BNSನ ಕಲಂ 106ರಲ್ಲಿ ನೋಡ್ಬೋದು. ಸೊ ಕಾಸಿಂಗ್ ಡೆತ್ ಬೈ ನೆಗ್ಲಿಜೆನ್ಸ್ ಅಂತ ಹೇಳ್ತೀವಿ. ಕಾಸಿಂಗ್ ಡೆತ್ ಬೈ ನೆಗ್ಲಿಜೆನ್ಸ್, ನಿರ್ಲಕ್ಷ್ಯದಿಂದ ಮರಣ ಉಂಟು ಮಾಡುವುದು. ಒಮ್ಮೆ ಮರಣ ಉಂಟು ಮಾಡುವುದು ಅಂದ ತಕ್ಷಣವೇ ಕ್ರಿಮಿನಾಲಿಟಿ ಅದರಲ್ಲಿ ಉತ್ಪನ್ನ ಆಗಿಬಿಡ್ತದೆ. ನಮಗೆ ಗೊತ್ತಿರಬೇಕು, ನೀವು ಟಾಟ್ ಲಾ ಓದಿದ್ದೀರಿ ಅಥವಾ ಟಾಟ್ ಲಾ ಪ್ರಾರಂಭ ಮಾಡಿದ್ದೀವಿ, ಅದರ ಬಗ್ಗೆ ಗೊತ್ತಿದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡು ಹೇಳೋದಾದರೆ, ಈ ನೆಗ್ಲಿಜೆನ್ಸ್ ಇದೆಯಲ್ಲ, ನೆಗ್ಲಿಜೆನ್ಸ್ ಕೂಡ ಇದು ಒಂದು ಅಪಕೃತ್ಯ. ನೆಗ್ಲಿಜೆನ್ಸ್, ನಿರ್ಲಕ್ಷ್ಯ. ಈ ನಿರ್ಲಕ್ಷ್ಯ ಕೂಡ ಒಂದು ಅಪಕೃತ್ಯ. ಅಪಕೃತ್ಯ ಅಂದ್ರೆ ಏನು ಅನ್ನೋದಾದ್ರೆ ಇಟ್ ಇಸ್ ಎ ಟಾರ್ಟ್. ಆದರೆ ಇದನ್ನು ನಾವು ಅಪಕೃತ್ಯ ಅಂತ ಹೇಳಿದ ತಕ್ಷಣ ಇದಕ್ಕೆ ನ್ಯಾಯಿಕವಾಗಿ ಪರಿಹಾರ ಇರುವುದು ಏನು ಅಂತಂದ್ರೆ ಕಾಂಪೆನ್ಸೇಷನ್. ಪರಿಹಾರ ಧನ ಅಂತ ಹೇಳ್ತೀವಿ. ಆದರೆ ಅದೇ ನಿರ್ಲಕ್ಷ್ಯ ನಿಮ್ಮ ಕೊಲೆಗೆ ಕಾರಣ ಆದರೆ ಅದಕ್ಕೆ ಸೆಕ್ಷನ್ 106ಅಲ್ಲಿ 2 ಭಾಗಗಳಿದ್ದಾವೆ. ಮೊದಲು ಈ ಸೆಕ್ಷನ್ 106ನ ಅರ್ಥವನ್ನು ನಾವು ನೋಡೋದಾದರೆ, ಇಲ್ಲಿ ಕ್ರಿಯೆಯ ಬಗ್ಗೆ ಮಾತಾಡ್ತೀವಿ ನಾವು. ಕೃತ್ಯದ ಬಗ್ಗೆ ಮಾತಾಡ್ತೀವಿ. ಈ ಕೃತ್ಯ ಇದೆಯಲ್ವಾ, ಕಾಸಿಂಗ್ ಡೆತ್, ಈ ಕೃತ್ಯ ಮರಣಕ್ಕೆ ಕಾರಣ ಆದರೆ, ಸಾವಿಗೆ ಕಾರಣ ಆದರೆ, ಕೊಲೆಗೆ ಕಾರಣ ಆದರೆ, ಅಂದರೆ ಮರ್ಡರ್, ಈ ಕಾರಣ ಆದರೆ ಆವಾಗ ಅದು ಏನಾಗುತ್ತೆ ಅಂತಂದರೆ ಸೆಕ್ಷನ್ 106 ಅನ್ನು ಆಮಂತ್ರಿಸ್ತದೆ. ಇಟ್ ವಿಲ್ ಇನ್ವೋಕ್ ಅಂತ ಹೇಳ್ತೀವಿ ನಾವು. ಇನ್ವೋಕ್ ಸೆಕ್ಷನ್ 106. ಅರ್ಲಿಯರ್ ಮೊದಲು ಇದು IPCನಲ್ಲಿ 304A ಆಗಿತ್ತು. ಇನ್ IPC ಇದನ್ನು ಇನ್ವೈಟ್ ಮಾಡ್ತದೆ. ಓಕೆ, ಇಟ್ ರಿಪ್ಲೇಸಿಸ್ ಓಲ್ಡ್ IPC ಸೆಕ್ಷನ್ 304 ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಆಮೇಲೆ ಈ ಸಾವು ಅಥವಾ ಮರಣ ಇದೆಯಲ್ಲ, ಇದು ಕಲ್ಪೆಬಲ್ ಹೋಮಿಸೈಡ್ ಆಗಿರಬಾರ್ದು ಅಂತ ಹೇಳ್ತೀವಿ. ಕಲ್ಪೆಬಲ್ ಹೋಮಿಸೈಡ್ ಆಗಿರಬಾರ್ದು ಅಂದರೆ, ಕಲ್ಪೆಬಲ್ ಹೋಮಿಸೈಡ್ನ ನಾವು ಯಾವಾಗ ತಗೊಳ್ತೀವಿ ಅಂತಂದರೆ, ಒಬ್ಬ ವ್ಯಕ್ತಿಯ ಸಾವಿಗೆ ನೇರವಾಗಿ ಸಾವನ್ನೇ ಮಾಡುವಂತಹ ಉದ್ದೇಶ ಇಟ್ಕೊಂಡಿಲ್ಲ ಅಂದಾಗ ಅದಕ್ಕೂ ಕೂಡ ನಾವು ಪನಿಷ್ಮೆಂಟ್ ಕೊಡ್ತೀವಿ. ಸಾವು ಸಂಭವಿಸಿದರೆ ಅದಕ್ಕೆ ನಾವು ಕಲ್ಪೆಬಲ್ ಹೋಮಿಸೈಡ್ ಅಂತೀವಿ. ಆ್ಯಂಡ್ ದಿಸ್ ಈಸ್ ಡೆಲ್ಟ್ ಇನ್, ಕಲ್ಪೆಬಲ್ ಹೋಮಿಸೈಡ್ ಈಸ್ ಡೆಲ್ಟ್ ಇನ್ ಸೆಕ್ಷನ್ 100. ಮರ್ಡರ್ ಈಸ್ ಡೆಲ್ಟ್ ಇನ್ ಸೆಕ್ಷನ್ 101, ರೈಟ್? ಆದರೆ ನಾವು ಇಲ್ಲಿ ವಿಶೇಷವಾದಂಥ ಈ ಸಾವನ್ನು 106ಅಲ್ಲಿ ಚರ್ಚೆ ಮಾಡ್ತೀವಿ. ನಾವು ಲೆಟ್ ಅಸ್ ಸಿ ವಾಟ್ 106 ಸಬ್ ಕ್ಲಾಸ್ 1 ಸ್ಪೀಕ್ಸ್ ಅಬೌಟ್. ಸೆಕ್ಷನ್ 106 ಸಬ್ ಕ್ಲಾಸ್ 1 ಇದೇನು ಮಾತಾಡ್ತದೆ ಅಂಥೇಳಿ ನಾವು ನೋಡೋದಾದ್ರೆ, whoever causes death by rash or negligent act. ನೋಡಿ, the word used is rash or negligent act, not culpable homicide. ಒಂದಕ್ಕೆ ನಾವೇನು ಮಾಡ್ತೀವಿ ಅಂದರೆ ವಿಶೇಷವಾದಂತಹ ಬೇರೆಯದೇ ಆದಂತಹ ಶಿಕ್ಷೆಯನ್ನು ನಿಗದಿಪಡಿಸ್ತೀವಿ. ಇಲ್ಲಿ ಸಾವು ಸಂಭವಿಸ್ತದೆ, ಅದಕ್ಕೂ ಕಲ್ಪೆಬಲ್ ಹೋಮಿಸೈಡ್ ಅಲ್ಲ.
ಕಲ್ಪೆಬಲ್ ಹೋಮಿಸೈಡ್ನಲ್ಲಿ ಬರೋದಿಲ್ಲ. ಅದನ್ನು ನಾವೇನು ಮಾಡ್ತೀವಿ, ಅಂತಹ ಸಾವನ್ನು ನಿರ್ಲಕ್ಷ್ಯದ ಆಧಾರದ ಮೇಲೆ ಆದಂತಹ ಸಾವು ಅನ್ನುವುದನ್ನು ನಾವು ಡಿಸೈಡ್ ಮಾಡುವುದರಿಂದ ಆ ನಿರ್ಲಕ್ಷ್ಯದ ಆಧಾರದ ಮೇಲೆ ಆದ ಸಾವಿಗೆ ಇದರಲ್ಲಿ ಪನಿಷ್ಮೆಂಟ್ ಏನು, ಶಿಕ್ಷೆ ಏನು ಅನ್ನುವುದನ್ನು ನಾವು ನೋಡ್ತೀವಿ. ಅದು ಏನಿರಬೇಕು, ಆ ಒಂದು ದುಡುಕಿನ ನಿರ್ಧಾರ ಇರಬೇಕು. ಆ ನಿರ್ಲಕ್ಷ್ಯ ಹೆಂಗಿರಬೇಕು, ರ್ಯಾಶ್ ಆಗಿರಬೇಕು ಅಥವಾ ನಿರ್ಲಕ್ಷ್ಯದಿಂದ ಆಗಿರಬೇಕು. ಅದು ಕಲ್ಪೆಬಲ್ ಹೋಮಿಸೈಡ್ ಆಗಿರಬಾರ್ದು. ಅಂತಹ ಸಂದರ್ಭದಲ್ಲಿ 5 ವರ್ಷದವರೆಗೆ ಶಿಕ್ಷೆ, 5 ವರ್ಷದವರೆಗೆ ಶಿಕ್ಷೆ ಪ್ಲಸ್ ದಂಡವನ್ನು ಕೂಡ ವಿಧಿಸ್ಬೋದು. 5 ವರ್ಷದವರೆಗೆ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಬಹುದು ಅನ್ನೋದನ್ನು ಸೆಕ್ಷನ್ 106(1) ಹೇಳುತ್ತೆ. ಸೊ ದಿಸ್ ಈಸ್ ಅಬೌಟ್ ನೆಗ್ಲಿಜೆನ್ಸ್, ನಿರ್ಲಕ್ಷ್ಯ. ಇದು ನಿರ್ಲಕ್ಷ್ಯ ಅಥವಾ ನೆಗ್ಲಿಜೆನ್ಸ್ ಬಗ್ಗೆ ಹೇಳುವಂತಹ ಒಂದು ಭಾಗ. ಇದರ ಎರಡನೇ ಭಾಗ ಇದೆ. ದೇರ್ ಇಸ್ ಎ ಸೆಕೆಂಡ್ ಆ್ಯಂಡ್ ಬಿಫೋರ್ ದ್ಯಾಟ್ ಇದನ್ನು ಕೂಡ ಇದರಲ್ಲಿ ಸ್ಪೆಷಲ್ ಪ್ರಾವಿಷನ್ ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ ಕಾನೂನಿನಲ್ಲಿ ದೇರ್ ಈಸ್ ಎ ಸ್ಪೆಷಲ್ ಪ್ರಾವಿಷನ್. ವಾಟ್ ಈಸ್ ದಟ್ ಸ್ಪೆಷಲ್ ಪ್ರಾವಿಷನ್? ಅದಕ್ಕೆ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತಕ್ಕಂಥ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. IPCನಲ್ಲಿ ಇದು ಇರಲಿಲ್ಲ. IPCನಲ್ಲಿ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತಕ್ಕಂಥ ಶಬ್ದ ಇರಲಿಲ್ಲ. ಅದನ್ನು ನಾವು BNSನಲ್ಲಿ ಏನು ಮಾಡಿದ್ದೀವಿ, ಆ್ಯಡ್ ಮಾಡಿದ್ದೀವಿ. ಏನು, ಒಬ್ಬ ಡಾಕ್ಟರ್, ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್, ಅವನು ಯಾವುದೇ ಒಂದು ಚಿಕಿತ್ಸೆ ಕೊಡುವಂತಹ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನು ಮಾಡಿದರೆ ಅವನಿಗೂ ಕೂಡ ಶಿಕ್ಷಿಸಬೇಕು. 2 ಇಯರ್ಸ್ ಅವನಿಗೂ ಕೂಡ ಶಿಕ್ಷಿಸಬೇಕು ಮತ್ತು ದಂಡವನ್ನು ಹಾಕಬೇಕು ಅಂತಕ್ಕಂಥ ಪ್ರಾವಧಾನವನ್ನು ನಾವಿಲ್ಲಿ ಮಾಡ್ತೀವಿ. 106(1) ವಿಶೇಷ ಪ್ರಾವಿಧಾನ, ದಟ್ ಈಸ್ ಸ್ಪೆಷಲ್ ಪ್ರಾವಿಷನ್ ಇನ್ 106(1). 106(1)ನಲ್ಲಿರ್ತಕ್ಕಂಥ ಸ್ಪೆಷಲ್ ಪ್ರಾವಿಷನ್. ನೋಡಿ, ಇಲ್ಲಿ ನಾನು 2 ಚಿತ್ರಗಳನ್ನು ಕೊಟ್ಟಿದ್ದೀನಿ. ಒಂದು, ಇಲ್ಲಿ ಆಪರೇಷನ್ ನಡೀತಾ ಇದೆ, ವ್ಯಕ್ತಿ ಆಪರೇಷನ್ ನಡೀತಾ ಇದೆ. ಆವಾಗ ಡಾಕ್ಟರ್ ಸಾಹೇಬರು ಮೊಬೈಲಲ್ಲಿ ಮಾತಾಡ್ತಾ ಇದ್ದಾರೆ. ದಿಸ್ ವಿಲ್ ಕಾಸ್ ಮೆಡಿಕಲ್ ನೆಗ್ಲಿಜೆನ್ಸ್. ಎಷ್ಟೋ ಸಲ ಈ ಸೀಸರ್ನ ಒಳಗಿಟ್ಟಂತಹ, ಹತ್ತಿಯನ್ನು ಒಳಗಿಟ್ಟಂತಹ, ಇಟ್ಟು ಆಪರೇಷನ್ನ ಸ್ಟಿಚ್ ಮಾಡಿದಂತಹ ಕೋರ್ಟ್ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಆದ್ದರಿಂದ ನಮ್ಮ BNSನಲ್ಲಿ ಮೆಡಿಕಲ್ ನೆಗ್ಲಿಜೆನ್ಸನ್ನು ಇದರಲ್ಲಿ ಸೇರಿಸಲಾಗಿದೆ ಅನ್ನೋದನ್ನು ನೀವು ಗಮನಿಸಬೇಕು. ಇದಾದ ನಂತರ ನಾನು ಹೇಳ್ತಾ ಇದ್ನಲ್ವಾ, ಸೆಕ್ಷನ್ 106 ಸಬ್ಕ್ಲಾಸ್ 2 ಏನು ಹೇಳುತ್ತೆ ಅಂತಂದರೆ, ಇಟ್ ಟಾಕ್ಸ್ ಅಬೌಟ್ ಹಿಟ್ ಆ್ಯಂಡ್ ರನ್ ಕೇಸಸ್. ಹಿಟ್ ಆ್ಯಂಡ್ ರನ್ ಪ್ರಕರಣದ ಬಗ್ಗೆ ಹೇಳ್ತದೆ. ನಾನು ಇಲ್ಲೊಂದು 2 ಚಿತ್ರಗಳನ್ನ ಕೊಟ್ಟಿದ್ದೀನಿ ನೋಡಿ. ದಿಸ್ ಈಸ್ ಹಿಟ್ ಆ್ಯಂಡ್ ರನ್ ಕೇಸ್. ದಿಸ್ ಈಸ್ ನಾಟ್ ಹಿಟ್ ಆ್ಯಂಡ್ ರನ್ ಕೇಸ್. ನೋ. ಇಲ್ಲಿ ಈ ಗಾಡಿನೂ ಇದೆ, ಆಟೋ ಡ್ರೈವರು ಇದ್ದಾನೆ. ಆಟೋ ಡ್ರೈವರ್ ಸತ್ತು ಹೋಗಿದ್ದಾನೆ. ಈ ಡ್ರೈವರು ಅವನಿಗೆ ಮೆಡಿಕಲ್ ಟ್ರೀಟ್ಮೆಂಟನ್ನು ಕೊಡಿಸ್ತಾನೆ ಅಂತಂದರೆ ಇದು ಹಿಟ್ ಆ್ಯಂಡ್ ರನ್ ಅಲ್ಲ. ಆದರೆ ಇಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಆಗಿ ಈ ಹೆಣ್ಮಗಳಲ್ಲಿ ಬಿದ್ದು ಸತ್ತು ಹೋಗಿದ್ದಾಳೆ, ಶಿ ಈಸ್ ಡೆಡ್, ಇಲ್ಲಿ ಯಾರೂ ಇಲ್ಲ. ದಿಸ್ ಈಸ್ ಹಿಟ್ ಆ್ಯಂಡ್ ರನ್ ಕೇಸ್ ಅಂತ ಹೇಳ್ಬೋದು. ನೋಡಿ, ಇಫ್ ಎ ಪರ್ಸನ್, ಒಬ್ಬ ವ್ಯಕ್ತಿ ಕಾಜಿಸ್ ಡೆತ್, ಸಾವಿಗೆ ಕಾರಣ ಆಗ್ತಾನೆ. ಯಾವುದರಿಂದ? ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್. ಆಮೇಲೆ ಆ ವ್ಯಕ್ತಿಯನ್ನು ಯಾವುದೇ ಕಾಳಜಿ ತಗೊಳ್ಳಾರ್ದೇ, ಆಸ್ಪತ್ರೆಗೆ ಸೇರಿಸಲಾರ್ದೇ ತಾನೇ ಎಸ್ಕೇಪ್ ಆಗ್ತಾನೆ. ದಿಸ್ ವರ್ಡ್ ಈಸ್ ಇಂಪಾರ್ಟೆಂಟ್. ಎಸ್ಕೇಪ್ಸ್ ವಿದೌಟ್ ಇನ್ಫಾರ್ಮಿಂಗ್ ದ ಪೊಲೀಸ್. ಆ ವಿಚಾರವನ್ನು ಪೊಲೀಸರಿಗೆ ಹೇಳುವುದೇನೇ ಇಲ್ಲ. ಹೀಗೆ ಮಾಡಿದರೆ 10 ವರ್ಷ ಶಿಕ್ಷೆ. ನೋಡಿ, 106(1) ಏನು ಮಾಡುತ್ತೆ? 5 ವರ್ಷ ಶಿಕ್ಷೆಯನ್ನು ಗುರುತಿಸ್ತದೆ. 106(1) 5 ವರ್ಷ. ಆದರೆ ಸೆಕ್ಷನ್ 106(2) ಇದೆಯಲ್ಲ, ಇದು 10 ವರ್ಷ ಶಿಕ್ಷೆ ಪ್ಲಸ್ ಫೈನ್. ಇಲ್ಲಿ 5 ವರ್ಷ ಶಿಕ್ಷೆ ಪ್ಲಸ್ ಫೈನ್ ಅಂತ ವಿಧಿಸ್ತದೆ. ಅಂದರೆ ಹಿಟ್ ಆ್ಯಂಡ್ ರನ್ ಕೇಸ್ ಈಸ್ more serious than other negligence. So there is negligence, medical negligence and hit and run. ಈ ರೀತಿ 3 ಭಾಗ ಮಾಡ್ಬೋದು ನೀವು ಹಿಟ್ ಆ್ಯಂಡ್ ರನ್. ಇದಕ್ಕೆ 5 ವರ್ಷ
ಇದಕ್ಕೆ 2 ವರ್ಷ, ಇದಕ್ಕೆ 10 ವರ್ಷ. ಈ ರೀತಿ 3 ಕ್ಯಾಟಗರಿ. ಇದ್ರ ಜೊತೆಗೆ ಫೈನ್ ಅಂತಕ್ಕಂತಹ ಒಂದು ಬ್ರೀಫ್ ಕಾನ್ಸೆಪ್ಟನ್ನು ನೀವು ನೆನ್ಪಿಟ್ಕೊಳ್ಬೇಕು. ನಿರ್ಲಕ್ಷ್ಯ, ವೈದ್ಯಕೀಯ ನಿರ್ಲಕ್ಷ್ಯ ಮತ್ತು ಅಪಘಾತವನ್ನು ಮಾಡಿ ಓಡಿ ಹೋಗುವಂಥದ್ದು, ತಪ್ಪಿಸಿಕೊಳ್ಳುವಂಥದ್ದು. ಇದನ್ನು ನಾವು ಇಲ್ಲಿ ಗಮನಿಸಬೇಕು. ಓಕೆ. ಸೊ ದುಡುಕಿನ ಅಥವಾ ನಿರ್ಲಕ್ಷ್ಯ ಚಾಲನೆಯಿಂದ ಮರಣ ಉಂಟು ಮಾಡಿ ಪೊಲೀಸರಿಗೆ ಮಾಹಿತಿ ನೀಡದೆ ಓಡಿ ಹೋದರೆ ಆಗ ಅವನು 10 ವರ್ಷದ ಶಿಕ್ಷೆಗೆ ಗುರಿಯಾಗ್ತಾನೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ದೀಸ್ ಆರ್ ದ 2 ಮೇಜರ್ ಪ್ರಾವಿಷನ್ಸ್. ಯಾಕೆ ಈ ಒಂದು 6 ಬಗ್ಗೆ ನಾನು ಇನ್ಗ್ರೀಡಿಯೆಂಟ್ಸ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 6 ಅಷ್ಟೇ ಅಲ್ಲ, 5ದು 6 106 1ದ ಇನ್ಗ್ರೀಡಿಯೆಂಟ್ಸ್ ಏನು, 2ದ ಇನ್ಗ್ರೀಡಿಯೆಂಟ್ಸ್ ಏನು, ಹಿಟ್ ಆ್ಯಂಡ್ ರನ್ ಆದಾಗ ಏನಿರಬೇಕಾಗತ್ತೆ ಅಥವಾ ಕೇವಲ ನಿರ್ಲಕ್ಷ್ಯ ಇದ್ದಾಗ ಏನಿರಬೇಕಾಗತ್ತೆ ಅನ್ನುವಂಥದ್ದನ್ನು ನೋಡೋದು. ಎರಡೂ ಸಂದರ್ಭದಲ್ಲಿಯೂ ಏನಾಗಿರಬೇಕು, ಆ ವ್ಯಕ್ತಿಯ ಸಾವು ಸಂಭವಿಸಿರಬೇಕು. ಒಬ್ಬ ವ್ಯಕ್ತಿ ಅಮಾಯಕ ಇರ್ತಾನಲ್ವ, ದ ಪರ್ಸನ್ ಹೂ ಈಸ್ ಅಫೆಕ್ಟೆಡ್ ಪರ್ಸನ್ ಶುಡ್ ಹ್ಯಾವ್ ಬಿನ್ ಡೈಡ್. ಯಾವ ಕಾರಣಕ್ಕಾಗಿ? ಅವರ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್, ನಿರ್ಲಕ್ಷ್ಯದ, ದುಡುಕಿನ ಮತ್ತು ನಿರ್ಲಕ್ಷ್ಯದ ಕೃತ್ಯದ ಕಾರಣಕ್ಕಾಗಿ ಮರಣ ಹೊಂದಿದ್ರೆ. ಡಾಕ್ಟರ್ ಆಪರೇಷನ್ ಮಾಡ್ತಾನೆ, ಅರ್ಜೆಂಟಲ್ಲಿ ಮಾಡ್ತಾನೆ, ಅವನು ಮನಸ್ಸು ಕೊಟ್ಟು ಮಾಡೋದಿಲ್ಲ. ಸೊ ದಟ್ ಈಸ್ ಎ ರ್ಯಾಶ್ ಆ್ಯಕ್ಷನ್ ಅಂತ ಹೇಳ್ಬೋದು ನಾವು. ಓಕೆ. ನೋ ಇಂಟೆನ್ಷನ್ ಟು ಕಾಸ್ ಡೆತ್. ಆದರೆ ಡಾಕ್ಟರ್ಗೆ ಎಲ್ಲೋ ಪಾರ್ಟಿಗೆ ಹೋಗ್ಬೇಕಾಗಿರುತ್ತೆ, ಅರ್ಜೆಂಟ್ ಇರುತ್ತೆ, ಆದ್ದರಿಂದ ಅವನು ಅರ್ಜೆಂಟಲ್ಲಿ ಆಪರೇಷನ್ ಮಾಡಿ ಹೋಗ್ತಾನೆ. ಸೊ ದಟ್ ಈಸ್ ಈಸ್ ನೆಗ್ಲಿಜೆಂಟ್ ಆ್ಯಕ್ಟ್, ರ್ಯಾಶ್ ಆ್ಯಕ್ಟ್, ನಾಟ್ ಅಮೌಂಟಿಂಗ್ ಟು ಕಲ್ಪೇಬಲ್ ಹೋಮಿಸೈಡ್. ನೋಡಿ, ಇಲ್ಲಿ ಇಂಟೆನ್ಷನ್ ಇರೋದಿಲ್ಲ. ಇವೆರಡು ಏನಂದರೆ ಟಾಕ್ಸ್ ಅಬೌಟ್ ಇಂಟೆನ್ಷನ್. ಅವನು ಸಾಯಿಸ್ಬೇಕನ್ನೋ ಉದ್ದೇಶ ಇರೋದಿಲ್ಲ, ಬಟ್ ಕೇವಲ ನೆಗ್ಲಿಜೆನ್ಸ್ನಿಂದ ಈ ಒಂದು ಸಮಸ್ಯೆ ಉದ್ಭವ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ 106 ಪ್ರಕಾರ ಶಿಕ್ಷೆಗೆ ಗುರಿಯಾಗ್ತಾರೆ. ಅದು 1. ಅಕಸ್ಮಾತು ಅದು ಡ್ರೈವಿಂಗ್ ಆಗಿದ್ದರೆ 106 2 ಅಪ್ಲೈ ಆಗುತ್ತೆ. ನೀವು ಗಾಡಿ ಓಡಿಸುವಂತಹ ವ್ಯಕ್ತಿ ಆಗಿದ್ದರೆ 106 ಸಬ್ ಕ್ಲಾಸ್ 2 ಅಪ್ಲೈ ಆಗುತ್ತೆ. ಕಾಸ್ಡ್ ಬೈ ನೆಗ್ಲಿಜೆಂಟ್ ಡ್ರೈವಿಂಗ್. ನಿಮ್ಮ ಡ್ರೈವಿಂಗ್ ಹೆಂಗಿರಬೇಕು? ವೆನ್ ಯು ಆರ್ ಡ್ರೈವಿಂಗ್ ಆನ್ ದ ರೋಡ್, ಯು ಹ್ಯಾವ್ ಟು ಟೇಕ್ ಕೇರ್ ದ್ಯಾಟ್ ಇಟ್ ವಿಲ್ ನಾಟ್ ಅಫೆಕ್ಟ್ ದ ಅದರ್ ಪರ್ಸನ್. ಅದು ಅದರ್ ಪರ್ಸನ್ ಅಕ್ಸೆಪ್ಟ್ ಮಾಡೋ ತೊಂದರೆ ಆಗುತ್ತೆ ಅಂದರೆ ಇಟ್ ಈಸ್ ಎ ನೆಗ್ಲಿಜೆಂಟ್ ಡ್ರೈವಿಂಗ್. ಡ್ರೈವರ್ ಇನ್ವಾಲ್ವ್ಡ್ ಇನ್ ಆಕ್ಸಿಡೆಂಟ್. ಇಲ್ಲಿ ಚಾಲಕ ಈ ಒಂದು ಅಪಘಾತಕ್ಕೆ ಕಾರಣ ಆಗಿರ್ತಾನೆ. ಆಮೇಲೆ ಇಲ್ಲಿ ಡೆತ್ ಆಗಿರುತ್ತೆ, ಆದರೆ ಇವನು ಪೊಲೀಸರಿಗೆ ಹೇಳಲಾರ್ದೆ ಹೋಗ್ಬಿಡ್ತಾನೆ, ಸೂಕ್ತ ಮಾಹಿತಿಯನ್ನು ಕೊಡೋದಿಲ್ಲ. ಆ ಒಂದು ಜಾಗದಿಂದ ಅವನು ಏನು ಮಾಡ್ತಾನೆ, ತಪ್ಪಿಸಿಕೊಳ್ತಾನೆ. ಅಂತಹ ಸಂದರ್ಭದಲ್ಲಿ ಅವನಿಗೆ ಶಿಕ್ಷೆ ಆಗುತ್ತೆ. ಇಲ್ಲಿ ಇನ್ಗ್ರೀಡಿಯೆಂಟು ಸಾವಾಗಿರಬೇಕು, ಡ್ರೈವರ್ ಇನ್ವಾಲ್ವ್ ಆಗಿರ್ಬೇಕು ಸಾವಿಗೆ, ಮತ್ತು ಇನ್ನು ಅವನು ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡಿರಬೇಕು. ಓಕೆ. ಸೊ ಅಂತಹ ಸಂದರ್ಭದಲ್ಲಿ ಅವನ ಆ ಜಾಗವನ್ನು ಬಿಟ್ಟು ಓಡಿ ಹೋಗಿರಬೇಕು. ಇಂತಹ ಸಂದರ್ಭದಲ್ಲಿ 106 2 ಅಪ್ಲೈ ಆಗುತ್ತೆ. ಬೇರೆ ಸಂದರ್ಭದಲ್ಲಿ 106 1 ಅಪ್ಲೈ ಆಗುತ್ತೆ. ದಿಸ್ ಈಸ್ ದಿ ಜನರಲ್ ರೂಲ್, ದಿಸ್ ಈಸ್ ದಿ ಸ್ಪೆಸಿಫಿಕ್ ರೂಲ್. ರೈಟ್. ಸೊ ದೇರ್ ಫೋರ್ ಏನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಪನಿಷ್ಮೆಂಟ್ ನೋಡಿ, IPCನಲ್ಲಿ ಪನಿಷ್ಮೆಂಟ್ 2 ವರ್ಷ ಇತ್ತು ಈ ರೀತಿ ನೆಗ್ಲಿಜೆನ್ಸಿಗೆ, ನಿರ್ಲಕ್ಷ್ಯಕ್ಕೆ. ಇದು 5 ವರ್ಷ ಮಾಡಿದ್ದಾರೆ. ಅಂದರೆ BNSನಲ್ಲಿ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ. ಪ್ರಮಾಣ, ಎದರ ಪ್ರಮಾಣ? ಶಿಕ್ಷೆಯ ಪ್ರಮಾಣ 2ರಿಂದ 5 ವರ್ಷಕ್ಕೆ ಇನ್ಕ್ರೀಸ್ ಆಗಿದೆ ಅಂತಕ್ಕಂಥದ್ದನ್ನು. ಆಮೇಲೆ ಹೊಸದಾಗಿ ಹಿಟ್ ಆ್ಯಂಡ್ ರನ್ ಸೇರಿಸಿದ್ದೀವಿ. ದಿಸ್ ಈಸ್ 1. ಶಿಕ್ಷೆಯನ್ನು ಹೆಚ್ಚಿಸಿದ್ದೀವಿ, ಆಮೇಲೆ ಹಿಟ್ ಆ್ಯಂಡ್ ರನ್ ಸೇರಿಸಿದ್ದೀವಿ. ಹಿಟ್ ಆ್ಯಂಡ್ ರನ್ ವಿಶೇಷವಾಗಿ ಸೇರ್ಪಡೆ ಮಾಡಲಾಗಿದೆ. ಮತ್ತು ಹಿಟ್ ಆ್ಯಂಡ್ ರನ್ಗೆ 10 ವರ್ಷದ ಶಿಕ್ಷೆಯನ್ನು ಕೊಡ್ತಾ ಇದ್ದೀವಿ. 10 ಇಯರ್ಸ್ ಶಿಕ್ಷೆ. ಓಕೆ. 2 ವರ್ಷದಿಂದ 10 ವರ್ಷಕ್ಕೆ ಮಾಡಿದ್ದೀವಿ ನಾವಿಲ್ಲಿ. ಓಕೆ. ದಿಸ್ ಈಸ್ another ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ದೆನ್ ಮೆಡಿಕಲ್ ನೆಗ್ಲಿಜೆನ್ಸ್. 3ನೇದ್ದು ಮೆಡಿಕಲ್ ನೆಗ್ಲಿಜೆನ್ಸ್ನೂ ಕೂಡ ನಾವಿಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯವನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಂಡಿದ್ದೀವಿ ಅನ್ನೋದನ್ನು ನೀವು ಗಮನಿಸಬೇಕು. ಓಕೆ. ಈ ಒಂದು ಕಾನ್ಸೆಪ್ಟು, ಈ ಕಾನೂನು ಯಾಕಿದೆ ಅನ್ನೋದನ್ನು ನೀವು ನೋಡುವುದಾದರೆ, ಈ ನಿರ್ಲಕ್ಷ್ಯದ ಪ್ರಮಾಣ ದಿನೇ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾತ್ರಿ ಬೆಂಗಳೂರಿನಲ್ಲಿ 12 ಗಂಟೆ ನಂತರ ಮೋಜಿನ ಡ್ರೈವಿಂಗ್ ಮಾಡ್ತಾರೆ. ಪೀಪಲ್ ಡೂ ಫನ್ ಡ್ರೈವಿಂಗ್ ಅಂತ ಹೇಳ್ತಾರೆ. ಫನ್ ಡ್ರೈವಿಂಗ್ ಬಾರ್ನಿಂದ ಹೋಗ್ತಾರೆ. ಸೊ ಇವೆಲ್ಲವುಗಳನ್ನು
ನಾವು ಅವಾಯ್ಡ್ ಮಾಡಬೇಕಾಗಿದೆ. ಆಮೇಲೆ ಆಕ್ಸಿಡೆಂಟ್ ಆದಮೇಲೆ ಓಡಿ ಹೋಗುವಂಥ ಪ್ರಕ್ರಿಯೆ. ವೆದರ್ ಅಕ್ಯೂಸ್ ಟ್ರೈ ಟು ಹೆಲ್ಪ್ ದ ವಿಕ್ಟಿಮ್, ದಿಸ್ ಈಸ್ ಇಂಪಾರ್ಟೆಂಟ್. ಅಂದರೆ ಒಮ್ಮೆ ವಿಕ್ಟಿಮನ್ನು, ಆ ಸಂತ್ರಸ್ತನ್ನ ಬದುಕುಳಿಯೋ ಚಾನ್ಸ್ ಇರುತ್ತೆ ಒಂದು. ಆದರೆ ಅದನ್ನು ಕೇರ್ ಮಾಡಲಾರದೆ ಓಡಿ ಹೋಗೋದಿದೆಯಲ್ಲ, ಅದು ಇನ್‌ಹ್ಯೂಮನ್, ಅಮಾನವೀಯ ಕೃತ್ಯ ಅದು. ಅಮಾನವೀಯ ಕೃತ್ಯ. ಅದನ್ನು ಮಾಡಬಾರ್ದು. ಅದಕ್ಕೋಸ್ಕರ ಸೆಕ್ಷನ್ 106 ಇಸ್ ದೇರ್ ಅನ್ನೋದನ್ನು ನೀವು ಗಮನಿಸಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸಂಬಂಧಪಟ್ಟಂತೆ ಈ 2 ಕೇಸ್ಗಳು 1979ನ ಕೇಸ್ 1, ಆಮೇಲೆ 2008ನ ಒಂದು ಕೇಸ್. 2 ಕೇಸ್‌ನ ನಿದರ್ಶನಗಳನ್ನು ನಾನು ನಿಮ್ಮ ಮುಂದೆ ಇಲ್ಲಿ ತಗೊಳ್ತೀನಿ. ಈ 2 ಕೇಸ್‌ಗಳ ನಿದರ್ಶನವನ್ನು ನಿಮಗೆ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅತಿ ಮುಖ್ಯವಾಗಿ ಒಂದು ನಿಮಿಷ. res ipso facto, res ipso, res ipsa locator, res ipsa ಲೊಕೇಟರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಈ ಕೇಸಲ್ಲಿ ತರ್ತಾರೆ. ಲೊಕೇಟರ್, ರೆಸ್ ಇಪ್ಸಾ ಲೊಕೇಟರ್ ಅಂದರೆ ಘಟನೆ ಎಲ್ಲವನ್ನು ಮಾತನಾಡ್ತದೆ ಅಂತ. ದ ಥಿಂಗ್ ಇಟ್ ಸೆಲ್ಫ್ ಸ್ಪೀಕ್ಸ್ ಅಂತ ಹೇಳ್ತಾರೆ. ದ ಥಿಂಗ್ ಇಟ್ ಸೆಲ್ಫ್ ಸ್ಪೀಕ್ಸ್ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ರ್ಯಾಶ್ನೆಸ್, ಓಕೆ, ಅಂದರೆ ದುಡುಕು ನಿರ್ಧಾರ and negligence are relative concepts. ಅಂದರೆ ಈಗ ಗ್ರಾಸ್ ನೆಗ್ಲಿಜೆನ್ಸ್ನ ನೀವು ರ್ಯಾಶ್ ಅಂತ ಹೇಳ್ಬೋದು. ಅದಕ್ಕೆ ನೀವೇನು ಮಾಡಬೇಕು? ಪನಿಷ್ಮೆಂಟ್ ಮಾಡಲೇಬೇಕು. ಯಾಕೆ ಅಂತಂದರೆ ಈ ತೆರನಾದಂತಹ ನಡತೆಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನುವುದನ್ನು ರತನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸುಪ್ರೀಂ ಕೋರ್ಟ್ ಟೆಲ್ಸ್ ದಿಸ್ ಇನ್ ರತನ್ ಸಿಂಗ್ಸ್ ಕೇಸ್. ನೋಡಿ, ಈ ಕೇಸಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ಲಾರಿ ಡ್ರೈವರು ಮನಬಂದಂತೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಒಬ್ಬ ಸ್ಕೂಟರ್ನಲ್ಲಿ ಹೋಗುವಂತಹ ವ್ಯಕ್ತಿಯ ಸಾವು ಈ ಪ್ರಕರಣದಲ್ಲಿ ಆಗುತ್ತೆ. ಈ ಸಾಮಾನ್ಯವಾಗಿ ನೆನ್ಪಿಟ್ಕೊಳ್ಳಿ. ಅದಕ್ಕೆ ದೊಡ್ಡ ಗಾಡಿ ಆಕ್ಸಿಡೆಂಟ್ ಆದ ಕೂಡಲೇ ದೊಡ್ಡ ಗಾಡಿ ಅವ್ರನ್ನ ಯಾಕೆ ಹಿಡಿತೀವಿ ಅಂದರೆ ರೇಸ್ ಇಪ್ಸಾ ಲೊಕೇಟರ್ ಅಂತ ಹೇಳ್ಬೋದು ನಾವು. ದ ಥಿಂಗ್ ಇಟ್ ಸೆಲ್ಫ್ ಸ್ಪೀಕ್ಸ್. ದೊಡ್ಡ ಗಾಡಿ ಯಾವಾಗಲೂ ಸಣ್ಣ ಗಾಡಿನ ತೊಂದರೆಗೆ ಒಳಪಡಿಸ್ತದೆ ಅಂತಕ್ಕಂಥ ಕಾನ್ಸೆಪ್ಟ್. ಓಕೆ, ದೆನ್ ಇನ್ ನರ್ಗೀಸ್ ಗಿರಿ ವರ್ಸಸ್ ಸ್ಟೇಟ್ ಆಫ್ MP ಪ್ರಕರಣದಲ್ಲಿ ಇದು ರೈಲ್ವೆ ಕ್ರಾಸಿಂಗಿಗೆ ಸಂಬಂಧಪಟ್ಟಂಥ ಪ್ರಕರಣ. ನೋಡಿ, ರೈಲ್ವೆ ಹಳಿ ಕ್ರಾಸಿಂಗ್ ಮಾಡುವಂತಹ ಸಂದರ್ಭದಲ್ಲಿ ರೈಲು ಬಂದು ಆ ಒಂದು ವೆಹಿಕಲ್ಗೆ ಡಿಕ್ಕಿ ಹೊಡಿತದೆ. ಅದರಲ್ಲಿದ್ದಕ್ಕಂಥ ಅನೇಕ ಜನಗಳು ಸತ್ತು ಹೋಗ್ತಾರೆ, ಗಾಯಗೊಳ್ತಾರೆ. ಸೊ ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಕರಣ. ಇಲ್ಲಿ 106 ಅಪ್ಲೈ ಮಾಡಬೇಕು. ಅವಾಗಿನ 106 ಬದಲು ಅವಾಗ 304A ಅದನ್ನು ಅಪ್ಲೈ ಮಾಡಬೇಕು ಅಂತ ಹೇಳ್ತಾರೆ. ನೋ ಇಂಟೆನ್ಷನ್ ಟು ಕಾಸ್ ಡೆತ್. ಇಲ್ಲಿ ಅವನು ಸಾಯಿಸಬೇಕು ಜನರನ್ನ ಅಂತ ಹೇಳಿ ರೈಲ್ವೆ ಕ್ರಾಸ್ ಮಾಡಲ್ಲ, ತನ್ನ ನಿರ್ಲಕ್ಷ್ಯದಿಂದ ಮಾಡ್ತಾನೆ. ನೋ ನಾಲೆಜ್ ದಟ್ ಡೆತ್ ಈಸ್ ಲೈಕ್ಲಿ. ಅವನಿಗೆ ಗೊತ್ತೂ ಇಲ್ಲ ಇದರಿಂದ ಸಾವಾಗುತ್ತೆ ಅಂತಕ್ಕಂಥದ್ದು. ಓನ್ಲಿ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಆ್ಯಕ್ಟ್ ಅಪರೆಂಟ್. ಇಷ್ಟಿದ್ರೆ ಸಾಕು. ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಆ್ಯಕ್ಟ್ ಇದ್ದರೆ ಸಾಕು. ಈ ಪ್ರಕರಣ ಅಂದರೆ ಈ ಸೆಕ್ಷನನ್ನು ನಾವು ಅಪ್ಲೈ ಮಾಡ್ಬೋದು. ಅದರಲ್ಲಿ ಏನಾಗಬೇಕು ಅಂತಂದರೆ ಡೆತ್ ಆಗಿರಬೇಕು. ಡೆತ್ ಅಥವಾ ಸಾವು ಸಂಭವಿಸಿರಬೇಕು. ಅಂಥ ಸಂದರ್ಭದಲ್ಲಿ ನೀವು ಈ 106 ಸೆಕ್ಷನನ್ನು ಇನ್ವೋಕ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಆದ್ದರಿಂದ ಸೆಕ್ಷನ್ 106 ಸ್ಟ್ರೆಂಥನ್ಸ್ ಕ್ರಿಮಿನಲ್ ಲಯಬಿಲಿಟಿ. ನೋಡಿ, ಮೊದಲೇ 2 ಇಯರ್ ಇದ್ದದ್ದನ್ನು ನಾವೇನು ಮಾಡಿದ್ವಿ, ಈಗ 5 ಇಯರ್ ಮಾಡಿದ್ವಿ. ಡ್ರೈವಿಂಗಲ್ಲಿ 10 ಇಯರ್ ಮಾಡಿದ್ವಿ. ಮೆಡಿಕಲ್ ನೆಗ್ಲಿಜೆನ್ಸ್ಗೆ 2 ಇಯರ್. ಸೊ ಶಿಕ್ಷೆಯ ಪ್ರಮಾಣವನ್ನು ನಾವು ಜಾಸ್ತಿ ಮಾಡಿದ್ವಿ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾಜ ಬದಲಾದಂಗೆ ಇವೆಲ್ಲ ಬದಲಾಗ್ತಾ ಇರ್ತವೆ. ಆಲ್ ದೀಸ್ ಥಿಂಗ್ಸ್ ಆರ್ ಗೆಟಿಂಗ್ ಚೇಂಜ್. ಫಾರ್ ನೆಗ್ಲೆಕ್ಟ್ ಆ್ಯಕ್ಟ್ಸ್ ಕಾಸಿಂಗ್ ಡೆತ್, ವಾಟ್ ಈಸ್ ದ ಫಂಡಮೆಂಟಲ್ ಇಂಗ್ರೀಡಿಯೆಂಟ್? ಸಾವು ಸಂಭವಿಸಿರಬೇಕು. ಸೆಕ್ಷನ್ 106 ಇನ್ವೋಕ್ ಆಗಬೇಕು ಅಂದರೆ ಸಾವು ಸಂಭವಿಸಿರಬೇಕು. ಆಮೇಲೆ ನೆಗ್ಲಿಜೆನ್ಸು ಇರಬೇಕು. ಓಕೆ, ಆ್ಯಂಡ್ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಫಾರ್ ಹಿಟ್ ಆ್ಯಂಡ್ ರನ್ ಕೇಸಸ್, ಪ್ರಮೋಟಿಂಗ್ ಅಕೌಂಟಬಿಲಿಟಿ ಆ್ಯಂಡ್ ರೋಡ್ ಸೇಫ್ಟಿ. ಒಂದನ್ನು ನೆನ್ಪಿಟ್ಕೊಳ್ಳಿ ನೀವು, ಸಾಕಷ್ಟು ಆಕ್ಸಿಡೆಂಟ್ಗಳಲ್ಲಿ ಏನಾಗುತ್ತೆ ಅಂತಂದರೆ
ಜನ ಅವ್ರನ್ನ ಹೊಡಿತಾರೆ, ಅಟ್ಯಾಕ್ ಮಾಡ್ತಾರೆ ಅಂತೇಳಿ ಓಡಿ ಹೋಗ್ತಾರೆ. ಬಟ್ ಇಲ್ಲಿ ನಮ್ಮ ಸೆಕ್ಷನ್ನ ಉದ್ದೇಶ ಅದು ಅಲ್ಲ. ನೀವು ಆ ರೀತಿಯಾದಂತಹ ಭಯವನ್ನು ನಿಮ್ಮ ಪ್ರಾಣವನ್ನು ರಕ್ಷಿಸಿಕೊಳ್ಳೋದು ಇರಬೇಕಾಗತ್ತೆ. ಆದರೆ ನಾನು ಇಲ್ಲಿ ಒಂದು ಪ್ರಕರಣವನ್ನು ನಿಮಗೆ ತೋರಿಸಿದ್ನಲ್ವಾ, ನಾನು ಐ ಹ್ಯಾವ್ ಶೋನ್ ಯು ದಿಸ್ ಪಿಕ್ಚರ್ ನೋಡಿ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಹಿಟ್ ಆ್ಯಂಡ್ ರನ್ ಮಾಡೋದು ಬಹಳ ತಪ್ಪು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ದೇರ್‌ಫೋರ್ ನಾವು ಏನಂದರೆ ಸೆಕ್ಷನ್ 106ಗೆ ಹಿಟ್ ಆ್ಯಂಡ್ ರನ್‌ಗೆ ಸಂಬಂಧಪಟ್ಟಂತೆ ನಿಮಗೆ ಶಾರ್ಟ್ ನೋಟ್ ಪ್ರಶ್ನೆ ಬರುತ್ತೆ. ಶಾರ್ಟ್ ನೋಟ್ ಕ್ವೆಶ್ಚನ್. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಂಟೆಂಟ್ಗಳನ್ನು ನಾನು ಇದರಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.